ನಾನಿವತ್ತು ಜಡ್ಜ್ಮೆಂಟ್ ಕೇಳಿದಾಗ ನನ್ಗೆ ಮಿಕ್ಸ್ಡ್ ರಿಯಾಕ್ಷನ್ ಇತ್ತು. ಒಂದ್ ಕಡೆ ನನ್ಗೆ ಸ್ವಲ್ಪ ಬೇಜಾರು ಆಯ್ತು, ಯಾಕಂದ್ರೆ ಆ ದರ್ಶನ್ ಅವ್ರ ಜೊತೆ ನಾನು ಕೆಲಸ ಮಾಡಿದೀನಿ, ಅವ್ರು ಗೊತ್ತಿರೋರು. ಸೊ ಎಲ್ಲೋ ಒಂದ್ ಕಡೆ ನಂಗೆ ಬೇಜಾರ್ ಏನಂದ್ರೆ ಅವ್ರ ಜೀವನ ಅವ್ರು ಹಾಳು ಮಾಡ್ಕೊಂಡ್ರು ಅಂತ. ಯಾಕಂದ್ರೆ ನಾವು ಶೂಟ್ ಮಾಡುವಾಗ ಅವರು ಕೆಲವೊಂದು ಹಂಚ್ಕೊಂಡಿದ್ರು ನನ್ ಜೊತೆ, ಅವ್ರು ಹೇಗ್ ಬಂದ್ರು ಸಿನಿಮಾ ಇಂಡಸ್ಟ್ರಿಗೆ, ಹೇಗೆ ಏನು ಅಂತ. ಸೊ ಐ ವಾಸ್ ಆಕ್ಚುಲಿ ವೆರಿ ಪ್ರೌಡ್ ಆಫ್ ಹಿಮ್ ಅಂಡ್ ಹಿಸ್ ಜರ್ನಿ. ಏನು ಇಲ್ದೇವ್ರು ಏನೋ ಕಷ್ಟಪಟ್ಟು ಇಂಡಸ್ಟ್ರಿಗೆ ಬಂದು ಲೈಟ್ ಬಾಯ್ ಆಗಿ ಕೆಲಸ ಮಾಡಿ ಇಷ್ಟ ಮಟ್ಟಿಗೆ ಬೆಳೆದಾರಂತ ಎಲ್ಲೋ ಒಂದ್ ಕಡೆ ಒಂದ್ ಹೆಮ್ಮೆನೂ ಇತ್ತು. ಬಟ್ ಇತ್ತೀಚೆಗೆ ಅವ್ರದ್ದೇನು ನಡವಳಿಕೆ ಆಗ್ಲಿ ಏನು ಅವ್ರದ್ದು ಇದೆಲ್ಲ ನೋಡಿ ನನ್ಗೆ ಬೇಜಾರಾಯ್ತು. ನೀವು ದೇವ್ರ ಪರವಾಗಿ ನಿಂತಿದ್ದೀರಾ. ಹೌದೌದು, ಅದರಲ್ಲಿ ಬಟ್ ನೀವು ಹುಟ್ಟಾಗ ದೇವ್ರನ್ನ ತೋರಿಸಿದೆ ತಾಯಿ ಅಲ್ವಾ? ಹುಟ್ಟಿ ನನ್ನ ಸೃಷ್ಟಿ ಮಾಡಿದ್ದು ನನ್ನ ಭೂಮಿಗೆ ತಂದಿದ್ದ ತಾಯಿ, ಆದ್ರೂ ನನ್ನ ತಾಯಿಯನ್ನು ಸೃಷ್ಟಿ ಮಾಡೋದು ನಾ ಭಗವಂತ ಅಲ್ವೇನ್ರಿ? ನೀವೆಲ್ಲಿದ್ದೀರಿ? ಇದು ಒಳ್ಳೆ ಕಥೆ ಆಯ್ತು. ಭಗವಂತ ಇಲ್ಲದೆ ನಾವೆಲ್ಲ ಇದೀವಲ್ರಿ? ನಾವು ನೀವು ಇದೀವಿ ಇಲ್ಲಿ. ನಿಮ್ಗೊಂದು ವಿಷಯ ಗೊತ್ತದ, ಅಪ್ಪ ಅಮ್ಮ ತಂದೆ ತಾಯಿಗೆ ಸಮಾನ. ಒಂದೊಂದು ಆಂಧ್ರದ ನ್ಯೂಸ್ ಚಾನೆಲ್ಗಳಲ್ಲಿ ಕುತ್ಕೊಂಡು ಬೆಳಗ್ಗೆ ಸಾಯಂಕಾಲ ಏನ್ ಬ್ರೇಕಿಂಗ್ ನ್ಯೂಸ್ ಆಗ್ತಾರೆ ಗೊತ್ತಾ? ಕಿರಿಕೀರ್ತಿ ಅಯೋಗ್ಯ ಬೋಳಿ ನನ್ನ ಮಗ. ಅವ್ನ್ ನಿಜವಾಗ್ಲೂ ಅವ್ನ್ ತಂದೆ ಆಗೋಕ್ಕೂ ಲಾಯಕ್ಕಿಲ್ಲ, ಹೆಂಡತಿಗೆ ಗಂಡ ಆಗೋಕ್ಕೂ ಲಾಯಕ್ಕಿಲ್ಲ, ತಂದೆ ತಾಯಿಗೆ ಮಗ ಆಗೋಕ್ಕೂ ಲಾಯಕ್ಕಿಲ್ದಿರೋ ಅಂತ ಬೇವರ್ಸಿನ. ಸೌಜನ್ಯನ ಮೇಲೆ ಅತ್ಯಾಚಾರ ಆಗಿದೆ, ಆದ್ರೆ ಇಂಟರ್ ಕೋರ್ಸ್ ಆಗಿಲ್ಲ, ಫಿಂಗರಿಂಗ್ ಆಗಿದ್ದೆ. ಪವಿತ್ರವಾಗಿ ಸತ್ತಿದ್ದಾಳೆ ಸೌಜನ್ಯ ಅಂತ ಹೇಳಿದ್ದಂತ ಗಾಂಡು ಬೋಳಿ ಮಗ ಇವನು. ನಿನ್ ಹೆಂಡತಿಗೂ ಸಹ ನೀನ್ ಇಂಟರ್ ಕೋರ್ಸ್ ಮಾಡ್ದಿರ ಫಿಂಗರಿಂಗೇ ಮಾಡ್ಕೊಂಡ್ ಜನ್ಮ ಕೊಟ್ಟ ಬೋಳಿ ಮಗನೇ ನೀನು. ಪವಿತ್ರವಾಗಿ ಸತ್ತಿದ್ದಾಳೆ ಸೌಜನ್ಯ ಅಂತ ಹೇಳುವಂತ ನಿಜವಾಗ್ಲೂ ಗಂಡ ಸೂಳೆ ಮಕ್ಕಳು ನೀವೆಲ್ಲಾರು. ನೀವೊಂದು ತಂಡ ಯಾರಿದ್ದೀರಾ, ಗಂಡ ಸೂಳೆ ಮಕ್ಕಳು ನೀವೆಲ್ಲಾರು. ನಿನ್ನ ತಾಯಿ ಕುತ್ಕೊಂಡು ಹೇಳ್ತಾಳಲ್ಲ, ನನ್ನ ಮಗನ್ಗೆ ಏನೂ ಗೊತ್ತಿಲ್ಲ, ನಾನು ಏನ್ ಕಷ್ಟ ಪಟ್ಟಿದೀನಿ ಅಂತ ಅವ್ನ್ಗೆ ಏನೇನೂ ಗೊತ್ತಿಲ್ಲ, ನನ್ನ ಹತ್ರ ಬಂದ್ ಮಾತಾಡಿ ಅಂತ ಹೇಳಿ ಫಸ್ಟ್ ತಾಯಿ ಆದವಳು ನಿನ್ನ ಮಗನಿಗೆ ನಿನ್ನ ಬಗ್ಗೆ ತಿಳಿಸು. ನಿಮ್ಮ ವೈಯಕ್ತಿಕ ವಿಚಾರ ಎತ್ತದೋಗ ನಿಮಗೆ ಚುಚ್ಚುತ್ತಾ ಇದ್ಯಾ? ಸೌಜನ್ಯ ಕುಟುಂಬದ ಬಗ್ಗೆ ಕೂತ್ಕೊಂಡು ಲೋಫರ್ ನನ್ನ ಮಗ ಕಿರಿಕಿರ್ತಿ ನಾಲಿಗೆ ಅರ್ದು ಬಿಟ್ಟು ಮಾತಾಡ್ತಾ ಇದಾನಲ್ಲ. ನಿನ್ ಹೆಂಡತಿ ಮೋಸ್ಟ್ಲಿ ನೀನ್ ಇಂತ ಬೇವರ್ಸಿ ಅಂತಾನೆ ಬಿಟ್ಟೋಗಿರ್ಬೇಕು. ಅಂಡ್ ನಿನ್ನ ತಂದೆ ಇದಾನಲ್ಲ, ನಿನ್ನ ತಂದೆ ಕರೆಕ್ಟ್ ಆಗಿದ್ದಿದ್ರೆ ನಿನ್ನ ತಾಯಿ ಯಾಕೆ ಇವತ್ತು ಕುತ್ಕೊಂಡು ನನ್ನ ಹತ್ರ ಬಂದ್ ಮಾತಾಡಿ ನಾನು ಏನ್ ಕಷ್ಟ ಪಟ್ಟಿದೀನಿ ಅಂತ ಹೇಳಿ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ಬೇಡಿ, ವೈಯಕ್ತಿಕವಾಗಿ ತೇಜೋವಧಿ ಮಾಡ್ಬೇಡಿ ಅಂತ ಹೇಳುವಂತ ಕಿರಿಕಿರ್ತಿ ತಾಯಿ ನಿಮ್ಮ ಮಗ ಸೌಜನ್ಯ ಕುಟುಂಬನ ಟಾರ್ಗೆಟ್ ಮಾಡಿ ಏಳ್ಸ್ತಾ ಇರೋದು, ಅವಮಾನಿಸ್ತಾ ಇರೋದು, ಅವ್ರಿಗೆ ನೋವು ಮೇಲೆ ನೋವು ಕೊಡ್ತಾರೋ ಅಂತ ದಿದಿ ಬೋಳಿ ಮಗ ನಿನ್ನ ಮಗ ಸೌಜನ್ಯ ಕುಟುಂಬನ ಬೈತಾ ಇರೋದು. ಇಂಟರ್ ಕೋರ್ಸ್ ಮಾಡಿಲ್ಲಂತೆ, ಪವಿತ್ರವಾಗಿ ಸತ್ಲಂತೆ. ದರಿದ್ರ ಸೂಳೆ ಮಗನೇ, ಪವಿತ್ರವಾಗಿ ಸತ್ತಿದ್ರೆ ಯಾಕೋ ಇವತ್ತು ಸೌಜನ್ಯ ನ್ಯಾಯಕ್ಕೋಸ್ಕರ ಒದ್ಲಾಡ್ತಾ ಇದ್ಲು, ಇಷ್ಟು ಕಾಡ್ತಾ ಇದ್ಲು. ಓ ಸೌಜನ್ಯ ಶಕ್ತಿ, ಮಂಜುನಾಥ ಸ್ವಾಮಿ ಶಕ್ತಿ, ಸೌಜನ್ಯನು ದೇವತೆನೇ ಆಗ್ಬಿಟ್ಟಿದ್ದಾಳೆ ಅಂತ ಹೇಳುವಂತ ಬೊಗಳು ಅಂತ ಕಿರಿಕಿರ್ತಿ. ನಿನ್ನ ಹೆಂಡತಿ ವಿಚಾರದಲ್ಲೇ ಡಿಪ್ರೆಷನ್ಗೆ ಹೋಗಿ ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ಗೆ ಹೋಗಿದ್ದಂತ ಬೋಳಿ ಮಗನೇ, ಸೌಜನ್ಯ ಶಕ್ತಿ, ಸೌಜನ್ಯ ಶಾಪ ನಿನ್ನ ಮೇಲೆ, ನಿನ್ನ ತಾಯಿ ಮೇಲೆ ಬಿತ್ತು ಅಂದ್ರೆ ಬೀದಿದಲ್ಲಿ ಬಿಕಾರಿಯಾಗಿ ಸಾಯುವಂತದ್ದು ಖಂಡಿತ. ಸೌಜನ್ಯನ ಬಗ್ಗೆ, ಸೌಜನ್ಯ ಕುಟುಂಬದ ಬಗ್ಗೆ ಎಲ್ಲೆಲ್ಲ ಮಾತಾಡೋದಲ್ಲ. ನೀನೇ ಸರಿಲ್ಲ. ನಿನ್ನ ತಂದೆನೆ ಸಿಕ್ಕ ಹೆಣ್ಣು ಮಕ್ಕಳಿಗೆ ಪ್ಯಾಂಟ್ ಬಿಚ್ಚಿ ಮಕ್ಕಳನ್ನ ಉಟ್ಸಿ ಹೋಗಿರೋನು. ಇನ್ನ ನಿನ್ನ ತಾಯಿದೇ ಒಂದು ಜೀವನ ಚರಿತ್ರೆ ನಿನಗೆ ಏದಿ ಮೇಯಿ ಬೇರೆಯವ್ರ ಬಗ್ಗೆ ಮಾತಾಡಿ ತೇಜೋದೆ ಮಾಡ್ಕೊಂಡಾದ್ರು ದುಡ್ಡು ಮಾಡ್ಕೊಂಬ ಅಂತ ಹೇಳಿ ಬಿಟ್ಟಿರೋದು. ಇನ್ನ ನಿನ್ನ ಅವತಾರ ನೋಡಿ ಎಂತಿ ಬಿಟ್ಟು ಹೋಗಿದ್ದಾಳೆ. ಇನ್ನ ನಿನ್ನ ಬ್ರೋ, ಡಿ ಬಾಸ್ ಅನ್ನೋ ಬಿಸಿನೀರಲ್ಲಿ ಬೆಳೆ ಬಯಸ್ಕೊಳ್ಳೋರಿಗೆ ಏನ್ ಹೇಳ್ತೀರಾ? ಕೆಟ್ಟ ಜನಕ್ಕೆ ಕೊಟ್ಟ ಅಡುಗೆ ಅದು. ಸ್ವೀಟ್ ಅಲ್ಲ ಖಾರ ಬಾತು. TRPಗೋಸ್ಕರ ತಲೆ ಹಿಡಿಯೋ ಜನ ಅವ್ರ ವಿಷಯಕ್ಕೆ ಕಾಯ್ತಾರೆ ಕೂತು. ಅಪ್ಪನ ಹೆಸರಲ್ಲಿ ಮೇಲೆ ಬರ್ಲಿಲ್ಲ ಸ್ವಾಮಿ, ಸ್ವಂತ ಬೆಳೆದಿರೋದು ಗೊತ್ತಿರೋ ಮಾತು. ಬಾಸ್ ಮನೆ ದೋಸೆಲಿ ಹೋಲ್ ಜಾಸ್ತಿ ಅಂತೆ. ಕಿತ್ತೋದ್ ನನ್ ಮಕ್ಳ, ನಿಮ್ ಮನೇಲಿ ನಿಮ್ ಹಂಚೆನೆ ತೂತು. ಅರ್ಥ ಆಗಿರ್ಬೇಕಲ್ವಾ? This is a message to all the haters out there. ಅಲ್ಲ, ನನಗೆ ಒಂದು ತಿಳಿಯವಲ್ತ್ರಿ, ಈ ಮಕ್ಕಳಿಗೆ ತಾಯಂದ್ರ ಕೃಷ್ಣನ ವೇಷ ಹಾಕಿಸಿ ಫೋಟೋ ತೆಗೆದು ಅದು ಏನು ಸ್ಟೇಟಸ್ ಹಾಕಿ ಫುಲ್ ಖುಷಿ ಪಡ್ತಾರ. ಅದೇ ಗಂಡ ಕೃಷ್ಣ ಆಗ್ತಾನಂದ್ರ ಅವನು ಮನೆ ಜಗಳನೇ ರೀ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಭಿಮಾನಿಗಳ ಒಡೆಯ ಬಾಕ್ಸ್ ಆಫೀಸ್ ಸುಲ್ತಾನ್, ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಅವರು ಸುಪ್ರೀಂ ಕೋರ್ಟಿನಿಂದ ಬೇಲ್ ರದ್ದಾಗಿ ಜೈಲ್ಗೆ ಹೋಗಿದ್ದಾರೆ. ಎಲ್ಲ ಅಭಿಮಾನಿಗಳಿಗೆ ತುಂಬಾ ಅಂದ್ರೆ ತುಂಬಾ ನೋವಾಗ್ತಾ ಇದೆ. ಈಗಾಗಲೇ ಡೆವಿಲ್ ಸಿನಿಮಾದು ಇದ್ರೆ ನೆಮ್ಮದಿ ಆಗಿರ್ಬೇಕಂತ ಒಂದು ಸಾಂಗ್ ಬರಬೇಕಾಗಿತ್ತು. ಆ ದೇವರು ದರ್ಶನ್ ಸರ್ ಅವರಿಗೆ, ದರ್ಶನ್ ಸರ್ ಅಭಿಮಾನಿಗಳಿಗೆ ನೆಮ್ಮದಿಯಿಂದ ಇರಕ್ ಬಿಡ್ತಾ ಇಲ್ವೇನೋ. ಸೊ ಹೀಗಾಗಿ ಎಲ್ಲ ಅಭಿಮಾನಿಗಳು ಯಾರೇನೇ ಅಂದ್ರೂ ತಲೆ ಕೆಡಿಸ್ಕೋಬೇಡಿ, ಯಾರಿಗೂ ಕಮೆಂಟ್ ಮಾಡಬೇಡಿ, ಅಭಿಮಾನಿಗಳು ಕುಗ್ಬೇಡಿ, ಧೈರ್ಯ ಕಳ್ಕೋಬೇಡಿ.
ಕೆಟ್ಟ ಸಮಯ ಇದೆ ಅಂದಮೇಲೆ ಒಳ್ಳೆಯ ಸಮಯ ಇದ್ದೇ ಇರುತ್ತೆ. ಆ ಒಳ್ಳೆಯ ಸಮಯಕ್ಕಾಗಿ ನಾವೆಲ್ಲರೂ ತಾಳ್ಮೆಯಿಂದ ಕಾಯೋಣ. ನಮ್ಮ ಡಿ ಬಾಸ್ ದರ್ಶನ್ ಸರ್ ಅವರು ಎಂಥವ್ರು ಅಂತ ಎಲ್ಲ ಅಭಿಮಾನಿಗಳಿಗೆ ಭಾಳ ಅಂದರೆ ಭಾಳ ಚೆನ್ನಾಗಿ ಗೊತ್ತು. ಡಿ ಬಾಸ್ ಅವರು ನಮ್ಮದವರಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ. ಅದಕ್ಕೆ ಉದಾಹರಣೆನೇ ಇವತ್ತು ಜಸ್ಟು ವಿಜಯಲಕ್ಷ್ಮಿ ಅತ್ತಿಗೆ ಅವರು ಒಂದು ಪೋಸ್ಟ್ ಬಿಟ್ಟಿದ್ದಾರೆ. ಡಿ ಬಾಸ್ ಅವರು ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಅದನ್ನ ಡಿ ಬಾಸ್ ಅವರ ಧರ್ಮಪತ್ನಿಯವರಾದಂಥ ವಿಜಯಲಕ್ಷ್ಮಿ ಮೇಡಮ್ ಅವರು ಪೋಸ್ಟ್ ಮಾಡಿದ್ದಾರೆ. ಆ ಮೆಸೇಜಲ್ಲಿ ಏನಿದೆ ಅಂದರೆ, ಸೊ ನೀವೆಲ್ಲರೂ ನನ್ನ ಕಷ್ಟ ಸಂದರ್ಭದಲ್ಲಿ ನನ್ನ ಜೊತೆಗಿದ್ರಿ. ಸೊ ಅದು ಏನೇ ಆಗಿರಲಿ, ಇವಾಗ ಏನೇ ನಡೀತಿದ್ರು ಕೂಡ, ಅದೇನೇ ಆಗಿದ್ರು ಕೂಡ ನನ್ನ ನಂಬಿ ನಿರ್ದೇಶಕರಾಗಿರ್ಬೋದು, ನಿರ್ಮಾಪಕರು ದುಡ್ಡು ಹಾಕಿರ್ತಾರೆ. ಸೊ ಡೆವಿಲ್ ಮೂವಿಯ ಯಾವುದೇ ರೀತಿಯ ಒಂದು ಕೆಲಸ ಕಾರ್ಯಗಳಲ್ಲಿ ನನ್ನ ಒಂದು ಸಹಮತ ಇರುತ್ತೆ. ಸೊ ಅಭಿಮಾನಿಗಳಿಗೂ ಕೂಡ ನಿಮ್ಮ ಸಹಮತ ಕೂಡ ಇದೇ ರೀತಿ ಇರಬೇಕು ಅನ್ನೋಂಥ ಒಂದು ಮೆಸೇಜ್ನ ಕೊಟ್ಟಿದ್ದಾರೆ. ನಾನು ನಿಮ್ಮೆಲ್ಲರೂ ಏನು ಕೇಳ್ಕೊತೀನಿ ಅಂದರೆ, ಡಿ ಬಾಸ್ ಅಭಿಮಾನಿಗಳಿಗೆ ಅದೇನೇ ಆದರೂ ಕೂಡ ಇವಾಗ ಡಿ ಬಾಸ್ ಇಲ್ಲ, ಬಟ್ ನಾವೆಲ್ಲರೂ ಕೂಡ ಅವ್ರ ಜೊತೆಗಿರೋಣ. ಡೆವಿಲ್ ಮೂವಿಯ ಯಾವುದೇ ರೀತಿ ಏನೇ ಇದ್ರೂ ಕೂಡ ಅದೆಲ್ಲರೂ ಕೂಡ ನಾವು ಅವ್ರ ಜೊತೆ ನಿಂತ್ಕೊಳ್ಳೋಣ. ಈ ಒಂದು ಡೆವಿಲ್ ಮೂವಿನ ನಾವೆಲ್ಲರೂ ಗೆಲ್ಸೋಣ. ಡೆವಿಲ್ ಮೂವಿ ಅಂತೂ ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು. ಡೆವಿಲ್ ಮೂವಿ 100 ದಿನ ಅಲ್ಲ, 100 ದಿನೋತ್ಸವ ಅಲ್ಲ, ಇನ್ನೂ ಜಾಸ್ತಿ ದಿನ ಓಡಬೇಕು, ಒಳ್ಳೆ ಕಲೆಕ್ಷನ್ ಮಾಡಬೇಕು ಅನ್ನೋ ನನ್ನ ಆಸೆ ಕೂಡ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀನು ತಲೆ ಓದಿ ಕೂದಲೆಲ್ಲ ಹೊಲ್ಟೋಗಿದೆ ಅಂತಂದ್ರೆ ಹೋಗಿ ವಿಗ್ ಹಾಕಿಸ್ಕೊಂಬ, ಬೇಡ ಅಂತ ಹೇಳ್ತಾ ಇಲ್ಲ. ನಿನಗೆ ಅಜಿತ್ ಹನುಮಕ್ಕನವರ್, ನಿನಗೆ ನಮ್ಮ ಹಿಂದೂ ಧರ್ಮದ ಬಗ್ಗೆ ಮಾತಾಡಿ ಎತ್ಕಟ್ಟಕ್ಕೆ ನಿನಗೆ ಯಾವುದೇ ಅಧಿಕಾರ ಇಲ್ಲ. ಮೊದಲು ಆ ಸುವರ್ಣದಿಂದ ತೊಲಗೋಗು. ನಿನ್ನ ನಂಬ್ಕೊಂಡು ಎಷ್ಟೋ ಜನ ಬೀದಿಗೆ ಬಂದಿದ್ದಾರೆ. ಇದೇ ಮಾತನ್ನ ನಿಮ್ಮ ಜೈನ್ ಹುಡುಗರಿಗೆ ಹೇಳೋ. ಸಾವಿರಾರು ಕೋಟಿ ರೂಪಾಯಿ ವ್ಯಾಪಾರ ಮಾಡ್ತಾರಲ್ಲ, ಬಿಸ್ನೆಸ್ ಮ್ಯಾನ್ಗಳಾಗಿದಾರಲ್ಲ. ಅಮಿತ್ ಶಾ ಮಗ 30,000 ಕೋಟಿ BCCIಗೆ ಅವನು ಚೇರ್ಮನ್. ನೀನು ಅಜಿತ್ ಹನುಮಕ್ಕನವರು, ನೀನು ಸುವರ್ಣ ಚೀವಿನಲ್ಲಿ ಒಳ್ಳೊಳ್ಳೆ ಸಂಬಳ ತಗೊಂಡು ಒಳ್ಳೆ ಚೀಫ್, ನೀನು ಸುವರ್ಣ ಚೀಫ್. ಅದೇ ನಿಮ್ಮ ಜೈನ್ ಕುಟುಂಬ ಧರ್ಮಸ್ಥಳದಲ್ಲಿ ಸಾವಿರಾರು ಕೋಟಿ ದುಡ್ಡನ್ನ ಮಂಜುನಾಥ ಹೆಸರು ತಗೊಂಡು ಚೆನ್ನಾಗಿದ್ದಾರೆ. ನೀವು ಜೈನರೆಲ್ಲ ಚೆನ್ನಾಗಿರ್ಬೇಕು. ಆದ್ರೆ ನಮ್ಮ ಹಿಂದೂಗಳು ಮಾತ್ರ ಮುಸಲ್ಮಾನರ ಜೊತೆ ಕಿತ್ತಾಡ್ಕೊಂಡು ಬೀದಿಗಳಲ್ಲಿ ಜೈನಲ್ಲಲ್ಲಿ ಇರಬೇಕು. ಯಾವ ನ್ಯಾಯ ಇದು? ನೋಡಿ, ಬೇರೆ ಧರ್ಮದವರು ನಮ್ಮಗಳನ್ನ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ. ಇವತ್ತು ನಾವು ಸನಾತನ ಹಿಂದೂ ಧರ್ಮ ಅಂತೀವಿ, ಆದ್ರೆ ಅಲ್ಲಿ ಮಂಜುನಾಥನ ಹತ್ರ ದುಡ್ಡು ಹಾಕ್ಸ್ಕೊಂಡು ಆಡಳಿತ ಮಾಡ್ತಾರೋ ಜೈನ. ಇವತ್ತು ಕರ್ನಾಟಕದಲ್ಲಿ ಹಿಂದೂಗಳನ್ನ ಎತ್ಕಡ್ತಾ ಇರೋದು ಮುಸಲ್ಮಾನರ ಮೇಲೆ ಸುವರ್ಣ ಟಿವಿ ಅಜಿತ್ ಹನುಮಕ್ಕವ್ರ ಅಂತ ಒಬ್ಬ ಜೈನ. ನಮ್ಮ ಮನೆ ಸತ್ತು 1 ವರ್ಷ ಆಗಿದೆ. ಇವತ್ತಿಗೆ ದುಃಖ ಇಂದ ಇದೀವಿ. ನಿನ್ನ ಮಕ್ಕಳಿಗೆಲ್ಲ ದುಃಖ ಕಾಣಿಸ್ತಾ ಇಲ್ಲವ? ಅತ್ತಿಮ್ಮ ವಯಸ್ಸಾಗಿದೆ, ದುಡಿಯೋರು ಯಾರು ಇಲ್ಲ. ಪಾಪಗೂ ನನಗೂ ಮುಂದಿನ ಜೀವನ ರೂಪಿಸ್ಬೇಕು ಸರ್ಕಾರದಿಂದ. ಮನೆ ಆಗ್ಬಿಟ್ಟು ದರ್ಶನ ಶಿಕ್ಷೆ ಆಗ್ಲಿ, ಶಿಕ್ಷೆ ಮಾಡಿ ನೀವ್ ಯಾಕೆ ಕೆಟ್ಟದ್ ಬಯಸ್ತೀರಾ? ಇವತ್ತು ದರ್ಶನ ಶಿಕ್ಷೆ ಆಗ್ಲಿ, ನಿಮ್ಗೆ ನಾಳೆ ಇನ್ನ ಯಾವ್ದು ತಪ್ಪೇ ಮಾಡಲ್ವಾ? ನಿನ್ ಅಷ್ಟು ನೀಟಾಗಿ ಬಿಡ್ತೀವಿ ದೇವ್ರ ತರ. ಮನುಷ್ಯ ತಪ್ಪು ಮಾಡಿದ್ರೆ ಯಾವ ಹುಟ್ಟೆ ಅಲ್ವಾ? ಪ್ರತಿಯೊಬ್ಬರು ತಪ್ಪು ಮಾಡ್ತಾನೆ, ಪ್ರತಿಯೊಬ್ಬರು ತಪ್ಪು ಮಾಡ್ತಾನೆ, ಮಾಡೇ ಮಾಡ್ತಾನೆ. ತಪ್ಪು ಮಾಡಿದ್ರೆ ಯಾರಿಲ್ಲ. ತಿದ್ದುಕೋ. ನಾನು ಪ್ರಾಂಪ್ಟು, ನಾನು ಕರೆಕ್ಟು, ನಾನು ಅಷ್ಟು, ಅದೆಲ್ಲ ಬೇಡ. ನೀ ಹಿಂದೆ ತಪ್ಪು ಮಾಡಿಲ್ವಾ? ಮುಂದೆ ಮಾಡೋದು ತಪ್ಪು ಮಾಡಿಲ್ವಾ? ಅದರಿಂದ ಬೇರೆ ಬಗ್ಗೆ ಮಾತಾಡೋಕೆ ಫಸ್ಟ್ ನಮ್ಮ ಬೆನ್ನು ನಮ್ಗೆ ಕಾಣಲ್ಲ. ನಮ್ಮ ಬೆನ್ನು ನಮ್ಗೆ ಕಾಣಲ್ಲ. ನಾನು ದರ್ಶನ್ ಯಾವಾಗಲೂ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ಪವಿತ್ರ ಗೌಡ ದೇವತೆ ಅಲ್ಲ, ಅವಳದು ಶನಿ. ಅವಳಿಗೊಂದು ಮದುವೆ ಆಗಿತ್ತು ಅಲ್ಲ, ಅವಳಿಗೊಂದು ಮಗು ಇದೆಯಲ್ಲ, ಅವಳಿಗೊಬ್ಬ ಗಂಡ ಇದೆಯಲ್ಲ, ಡಿವೋರ್ಸ್ ಆಗಿದೆಯಲ್ಲ, ಅದು ಇದೆಯಲ್ಲ. ಮತ್ತೆ ಏನೋ ಅವರು ಏನು ಎಕ್ಸ್ಪೀರಿಯನ್ಸ್ ಇರುವ ಅವಳು. ಯಾಕೆಂದ್ರೆ ಅವಳಿಗೆ ಮದುವೆ ಆಗಿದೆ, ಮಗು ಇದೆ, ಡಿವೋರ್ಸ್ ಆಗಿದೆ. ಆ ಗಂಡ ವಿಡಿಯೋದಲ್ಲಿ ಎಲ್ಲ ಹೇಳ್ಕೊಂಡಿದ್ದಾನೆ. ಇವರು ದರ್ಶನ್ ದೌರ್ಬಲ್ಯ ಅದು. ಪವಿತ್ರ ಗೌಡ ಅವನ ಜೀವನದಲ್ಲಿ ಪ್ರವೇಶ ಆದದ್ದು ಅವನ ದೌರ್ಬಲ್ಯ. ಅವಳ ಚಂದಕ್ಕೆ ಮರಳಾದ್ರು, ಅವಳ ಏನು ಪ್ರೀತಿ ಕಂಡ್ರು, ಅದೆಲ್ಲ ಅವರಿಗೆ ಪರ್ಸನಲ್ ಬಿಟ್ಟದ್ದು. ಆದರೆ ಅವನು ಅವಳಿಗಾಗಿ ಆ ರೇಣುಕನನ್ನ ಎಳೆದು ತಂದು, ದಿಸ್ ಇಸ್ ಅ ರಾಂಗ್. ಇದು ನನ್ನ ಪ್ರಕಾರದಲ್ಲಿ ಒಂದು ಕಡೆ ಚಿಮಾರಿ ಹಾಕಿದ್ದಂತ ಕೋರ್ಟ್ ವೈ ಡಿಡ್ ಇಟ್ ಗಿವ್ ಇದು ಏನು ಹಂಗಂದ್ರೆ ವೈ ಡಿಡ್ ಇಟ್ ಗಿವ್ ಇದು ಇವತ್ತು ಕನ್ನಡ ಅರ್ಥ ಆಗುದ ಕಷ್ಟ ಐತಿ. ಇಂಥದ್ರಾಗ ಜರ್ಮನ್ ಭಾಷೆ ಶುರು ಹಚ್ಕೊಂಡು ನೀವು. ನಾನು ಏನ್ ಹೇಳ್ಬೇಕಿಲ್ಲ ಹೇಳ್ಬಿಡ್ತೀನಿ. ಏನ್ ಹೇಳದ್ ನಿಮ್ಗೆ ಅದೊಂದು ನಂಗೆ ತುಂಬಾ ಖುಷಿ. ಯಾಕಂದ್ರೆ ಇದೆಲ್ಲ ಆದ್ಮೇಲೆ ಕಾಮೆಂಟ್ ಸೆಕ್ಷನ್ ಸ್ವಚ್ಛ ಭಾರತ್ ಅಂತಾನೆ ಹೇಳ್ಬೋದು. ದೇರ್ ಆರ್ ನೋ ಬ್ಯಾಡ್ ಕಾಮೆಂಟ್ಸ್ ಅಂಡ್ ಹೆಣ್ಮಕ್ಳಿಗೆ ಸ್ವಲ್ಪ ಧೈರ್ಯ ಬಂದಿದೆ ಅಂಡ್ ಅವ್ರಿಗೆ ಟ್ರೋಲಿಂಗ್ ಎಲ್ಲ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಮಧ್ಯದಲ್ಲಿ ಒಂದು ದೊಡ್ಡ ಜಗಳ ಪರಂಪರೆ ಇದೆ. ಬಹಳ ಹೊಡೆದಾಟಗಳಾಗಿದ್ದಾವೆ ಪರಸ್ಪರ. ಅಷ್ಟೇನು ಸಣ್ಣದಾಗಿಲ್ಲ ಅದು ಬರೆದ್ರೆ ಒಂದು ಇತಿಹಾಸ, ಅದ್ರ ಬಗ್ಗೆ ಒಂದು ತನಿಖೆ ಆದ್ರೆ ರಣರೋಚಕ ವಿಷಯಗಳು ಸಿಗ್ತವೆ ನಿಮಗೆ. ಒಂದು ವೇಳೆ
ಇಲ್ಲಿ ರಾಜ್ಕುಮಾರ್ ಅವರನ್ನ ಹಾಕಿ ಇಲ್ಲಿ ವಿಷ್ಣುವರ್ಧನ್ ಅವ್ರನ್ನ ಹಾಕಿದಾಗ ಯಾರೋ ಒಬ್ಬ ಅಭಿಮಾನಿ ಈ ಕಡೆ ಹೋದಾಗ ಆ ಕಡೆ ಸಮಾಧಿಗೆ ಏನಾದರೂ ಮಾಡಿ ಬಂದರೆ, ಅಥವಾ ಈ ಕಡೆಯವನು ಈ ಕಡೆ ಸಮಾಧಿಗೆ ಏನಾದರೂ ಮಾಡಿ ಬಂದರೆ, ಪ್ರತಿ ದಿವಸ ನಾಡಲ್ಲಿ ಇಂತಹದ್ದೇ ಘಟನೆಗಳನ್ನು ನೋಡಬೇಕಾಗ್ತಾ ಇತ್ತು.